ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಬಹಳ ದಿನಗಳ ನಂತರ ಇವತ್ತು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಅಂದರೆ 31ನೇ ತಾರೀಕು ಮಾರ್ಚ್ 2024, ಮಾರ್ಚ್ ಎಂಡ್ ಅಂತಲೇ ಕರಿಬೋದು. ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 130 ಅಡಿ 11.5 ಇಂಚು ಇರುವಂಥದ್ದು. ಸೊ ಇನ್ನು ಇನ್ಫ್ಲೋ ವಿಚಾರ ಬರೋದಾದ್ರೆ 115 ಕ್ಯೂಸೆಕ್ ಇನ್ಫ್ಲೋ ಇದೆ. ಅದು ಏನಕ್ಕೂ ಅಂದರೆ ಏನಕ್ಕೂ ಲೆಕ್ಕ ಇಲ್ಲ. ಔಟ್ಫ್ಲೋ ವಿಚಾರಕ್ಕೆ ಬರೋದಾದ್ರೆ 6319 ಕ್ಯೂಸೆಕ್ ನೀರು ಔಟ್ಫ್ಲೋ ಆಗ್ತಾ ಇದೆ. ಇದಕ್ಕೆ ರೀಸನ್ ಇಷ್ಟೊಂದು ನೀರು ಯಾಕೆ ಔಟ್ಫ್ಲೋ ಮಾಡ್ತಾ ಇದ್ದಾರೆ ಅಂದರೆ, ಸೊ ನಮ್ಮ ಸರ್ಕಾರದಿಂದನೇ ಇದು ಅನುಮತಿ ನೀಡಿರುವಂಥದ್ದು. ಏನಂತ ಅಂದರೆ, ಭದ್ರಾ ಡ್ಯಾಮ್, ಅಲ್ಲಿ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ, ಆ ನೀರಿನ ಪ್ರದೇಶಗಳಲ್ಲಿ ತುಂಬ ಬರ ಬರ್ತಾ ಇದೆ, ನೀರೇ ಇಲ್ಲ ಕುಡಿಯೋದಕ್ಕೆ ಅಂತ ಹೇಳಿ ಭದ್ರಾ ಡ್ಯಾಮ್ ಅವರು ಏನು ಮಾಡಬೇಕು, ನೀವು ಅಟ್ಲೀಸ್ಟು 4 TMC ನೀರು ಬಿಡಲೇಬೇಕು ಅಂತ ರೂಲ್ಸ್ ಸರ್ಕಾರದಿಂದ ಹೇಳಿದರು. ಬಟ್ ನಮ್ಮಲ್ಲಿ ಹೈಯರ್ ಅಥಾರಿಟೀಸ್ ಅವರೆಲ್ಲ ಮಾತಾಡಿ ಅಷ್ಟೆಲ್ಲ ಬಿಡೋಕ್ಕಾಗಲ್ಲ, ಕೇವಲ 1 TMC ನೀರನ್ನು ಬಿಡ್ತೀವಿ, ಇಲ್ಲಾಂದರೆ ನಮ್ಮ ರೈತರಿಗೆ ಕಷ್ಟ ಆಗುತ್ತೆ ಲಾಸ್ಟಿಗೆ ಅಂತ ಹೇಳಿ ಮ್ಯಾನೇಜ್ ಮಾಡಿ ಈಗ ಅದನ್ನು ಬಿಡ್ತಾ ಇದ್ದಾರೆ. 1 TMC ನೀರನ್ನು ಬಿಡ್ತಾ ಇದ್ದಾರೆ. ಹಾಗಾಗಿ ಇದು ಏನೋ ಔಟ್ಫ್ಲೋ ಜಾಸ್ತಿ ಇದೆ. ಸೊ ಇನ್ನು ಇದೇ ರೀತಿ ಮುಂದುವರೆದ್ರೆ ತುಂಬ ಕಷ್ಟ. ಲಾಸ್ಟ್ ಇಯರ್ ಕೆಪಾಸಿಟಿ ಎಲ್ಲ ತುಂಬ ಜಾಸ್ತಿ ಇತ್ತು. ನಾನು ಎಷ್ಟಂತ ಈಗ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ರೈಟ್ ಬ್ಯಾಂಕ್ ಕೆನಲ್ RBC ಅಂದರೆ 2650 ಕ್ಯೂಸೆಕ್ ನೀರು ಹೋಗ್ತಾ ಇದೆ. ಲೆಫ್ಟ್ ಬ್ಯಾಂಕ್ ಕೆನಲ್ಲು ಕ್ಲೋಸ್ ಮಾಡಿದ್ದಾರೆ, 380 ಕ್ಯೂಸೆಕ್ ಅಷ್ಟೇ. ರಿವರ್ಸ್ ಲೂಸು 2000 ಕ್ಯೂಸೆಕ್ ಇದೆ. ಲಾಸ್ಟ್ ಇಯರು 158 ಅಡಿ 3 ಇಂಚು ಇತ್ತು ಇವತ್ತಿನ ದಿನದಲ್ಲಿ. ಈ ಸರಿ ತುಂಬ ಕಡಿಮೆ ಇರುವಂಥದ್ದು, ಕೇವಲ 130 ಅಡಿ ಇರುವಂಥದ್ದು. ಸೊ ಇದು ಭದ್ರಾ ನೀರಿನ ಪರಿಸ್ಥಿತಿಯನ್ನು ಹೇಳ್ತದೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.